ಪಾಯಿಂಟ್ಸ್ ಟೇಬಲಲ್ಲಿ 5ನೇ ಪ್ಲೇಸಲ್ಲಿ ಇದ್ದಂತಹ ಗುಜರಾತ್ ಟೈಟನ್ಸ್ ಇವತ್ತು ಮ್ಯಾಚ್ ಮುಗಿದ ಮೇಲೆ 2nd ಪ್ಲೇಸಲ್ಲಿ ಇದ್ದಾರೆ. ಆ್ಯಂಡ್ RCB ಈಗ 4th ಪ್ಲೇಸಿಗೆ ತಳ್ಳಲ್ಪಟ್ಟಿದೆ. ನಮಸ್ಕಾರ ಎಲ್ರಿಗೂ, ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ ಯೂಟ್ಯೂಬ್ ಚಾನಲ್. ಇವ್ರಿಗೆ ಗೊತ್ತೇ ಆಗೋದಿಲ್ಲ ಈ ಗುಜರಾತ್ ಟೈಟನ್ಸ್ ಇದು ಮ್ಯಾಟರೇ ಹೀಗೆ. ಸಾಧು ಕೋಕಿಲ್ ಅವ್ರದ್ದು ಒಂದು ಡೈಲಾಗ್ ಉಂಟಲ್ಲ, ಈ ಥರ ಒಂದು ಮ್ಯಾಟ್ರೇ ನಮ್ಗೆ ಗೊತ್ತಿರಲ್ಲ ಅಂತ. ಹಾಗೆ ಇವ್ರು ಬಂದದ್ದೇ ಗೊತ್ತಾಗೋದಿಲ್ಲ. ಯಾಕಂತಂದರೆ ಯಾರು ಕೂಡ ಇವರ ಬಗ್ಗೆ ಅಷ್ಟು ಗಮನವೇ ಹರಿಸೋದಿಲ್ಲ. ನೋಡಿ, ಫಸ್ಟ್ 2 ಮ್ಯಾಚ್ ಸೋತರು, ಅದಾದಮೇಲೆ 3 ಮ್ಯಾಚ್ ಗೆದ್ದರು, ಮತ್ತೆ ಪುನಃ 2 ಮ್ಯಾಚ್ ಸೋತರು. ಇದು ಇನ್ಕನ್ಸಿಸ್ಟೆಂಟ್ ಟೀಮ್ ಮಾರ್ರೆ, ಏನೋ ಒಂದು ಮಾಡಿಕೊಳ್ತಾರೆ, ಇವ್ರು ಬರೋದಿಲ್ಲಪ್ಪ ಪ್ಲೇ ಆಫಿಗೆ ಹಾಗೀಗ ಅಂದ್ಕೊಳ್ತಿರೋವಾಗ ನೆಕ್ಸ್ಟ್ ಕಂಟಿನ್ಯೂಸ್ 4 ಮ್ಯಾಚ್ ಗೆದ್ದಿದ್ದಾರೆ. ನನಗಂತೂ ಗೊತ್ತೇ ಆಗಲಿಲ್ಲ, ಥೈ ಅಂತ ಮೇಲೆ ಬಂದಿದ್ದಾರೆ ಈಗ. ಯಾಕಂತಂದರೆ ಎಲ್ಲ ಸೀಸನಲ್ಲೂ IPL ಅಂತ ಬಂದಾಗ ಟಾಕ್ ಆಫ್ ದ ಟೌನ್, ಎಲ್ಲರ ಬಾಯಲ್ಲಿ ಜಾಸ್ತಿ ಕೇಳಿ ಬರುವ ಹೆಸರುಗಳು RCB, ಮುಂಬೈ, CSK. ಅದೊಂದು ಕೇಳಿಯೇ ಕೇಳ್ತಾರೆ, RCB ಎಷ್ಟನೇ ಪ್ಲೇಸಲ್ಲಿ ಇದ್ದಾರೆ ಅಂತ ಅಂದ್ಕೊಂಡು, ಅಥವಾ ಮುಂಬೈ ಎಂತ ಮಾಡ್ತಾ ಇದ್ದಾರೆ, ಸೆಕೆಂಡ್ ಹಾಫಲ್ಲಿ ಬಂದ್ರ, ಅಥವಾ CSKಗೆ ಏನಾಯಿತು ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾರೆ. ಅದಾದಮೇಲೆ ಈಗ ರೀಸೆಂಟಾಗಿ ಪಂಜಾಬ್ ಎಲ್ಲ ಏನು ಫಸ್ಟ್ 6 ಮ್ಯಾಚಲ್ಲಿ ಸೋಲೆ ಕಾಣಲಿಲ್ಲಲ್ಲ, ಆಗ ಪಂಜಾಬ್ ಕಿಂಗ್ಸು ಅಜೇಯ ತಂಡ ಹಾಗೆ ಹೀಗೆ ಅಂತ. ಅಥವಾ ಕಂಪ್ಲೀಟಾಗಿ ಕೆಳಗೆ ನೋಡ್ತಾರೆ, ಅಯ್ಯೋ ಎಂತ ಮಾರೆ KKR ಫಸ್ಟ್ 6 ಮ್ಯಾಚ್ ಗೆಲ್ಲಿಲ್ಲ, ಎಂಥ ವೇಸ್ಟ್ ಟೀಮ್ ಮಾರೆ, ಅಯ್ಯೋ LSG, ಅಯ್ಯೋ ದೇವರೇ ಪಂತಿಗೆ ಅಷ್ಟು ಕೊಟ್ರ ಅವರ ಓನರ್ ಹಾಗೆ ಹೀಗೆ. ಸೊ ನಾವು ಯಾವ ತಂಡದ ಬಗ್ಗೆ ಮಾತಾಡೋದಿಲ್ಲ ಅಂತಂದರೆ GT ತಂಡದ ಬಗ್ಗೆ. ಯಾಕಂತಂದರೆ ಇವ್ರು ಸೈಲೆಂಟ್ ಆಗಿರ್ತಾರೆ, ಇವರಿಗೆ ಯಾರು ಗಮನವೇ ಕೊಡೋದಿಲ್ಲ. ಇವತ್ತು ರಾಜಸ್ಥಾನನ 77 ರನ್ನಿಂದ ಬಗ್ಗು ಬಡ್ದು ಈಗ ಪಾಯಿಂಟ್ಸ್ ಟೇಬಲಲ್ಲಿ 2ನೇ ಪ್ಲೇಸಲ್ಲಿದ್ದಾರೆ. 11 ಮ್ಯಾಚ್ ಆಡಿದ್ದಾರೆ. SRH ಥರ 7 ಮ್ಯಾಚ್ ಗೆದ್ದು 4 ಮ್ಯಾಚ್ ಸೋತು ಈಗ 2nd ಪ್ಲೇಸಲ್ಲಿದ್ದಾರೆ. ಆ್ಯಂಡ್ ಟೇಬಲ್ ಟಾಪರ್ಸು ನಾವು ಅಲ್ಲಿದ್ದೇವೆ ಇಲ್ಲಿದ್ದೇವೆ. ಪಂಜಾಬ್ ಕಿಂಗ್ಸಿಗೆ 3rd ಪ್ಲೇಸಲ್ಲಿದೆ, RCB ಈಗ 4th ಪ್ಲೇಸಲ್ಲಿದೆ. ನಾಳೆ ಏನಾದರೂ ಈಗ ಮುಂಬೈ ಎಗೇನ್ಸ್ಟಿನ ಒಂದು ಪಂದ್ಯ ಏನಿದೆ, ಇದು ಒಂದು ಥರ ಪ್ಲೇ ಆಫ್ ರೇಸಲ್ಲಿ ಇರುವಂತಹ RCBಗೆ ಕ್ಯಾಲ್ಕುಲೇಟರ್ ಬೇಡ ಅಂತಂದರೆ ನಾಳಿನ ಪಂದ್ಯ ಗೆಲ್ಲಲೇಬೇಕು. ಇಲ್ಲೇ ಇದ್ರೆ ಶುರು ಆಗ್ತದೆ ಕ್ಯಾಲ್ಕುಲೇಟರ್ ಮಳೆ, ಅವ್ರು ಇಷ್ಟರನ್ನಿಂದ ಸೋಲ್ಲಿ ಹಾಗೆ ಹೀಗೆ. ಅದು ಆಗಬಾರ್ದು ಅಂತಂದರೆ ನಾಳೆ RCB ವಿನ್ ಆಗಬೇಕು. GTಯ ಫಸ್ಟು ಬ್ಯಾಟಿಂಗ್ ಬಗ್ಗೆ ಮಾತಾಡೋದಿದ್ರೆ, ಪಿಂಕ್ ಸಿಟಿ ಜೈಪುರಲ್ಲಿ ಇವತ್ತು ಪಿಂಕ್ ಗಿಂಕ್ ಎಂಥದ್ದು ಇರಲಿಲ್ಲ. ಇವತ್ತು ಪೂರ್ತಿ ಗುಜರಾತ್ ಇದೆ ಹವಾ. 229 ರನ್, 4 ವಿಕೆಟ್ ಹೋದದ್ದು. ಅಂದರೆ ಒಂದು ಎಂಡಿಂದ ಶುರುವಾದದ್ದು ಹೊಡಲಿಕ್ಕೆ ಕೊನೆಗೆ ತೆವಾತಿಯ ತನಕ ಸಹ ಬಂದವರೆಲ್ಲ ಹೊಡೆದಿದ್ದಾರೆ. ಎಕ್ಸೆಪ್ಟ್ ಮೇ ಬಿ ಜೇಸನ್ ಹೋಲ್ಡರ್ ಅವ್ರದ್ದು ಆ ಥರದ ಏನೂ ಒಂದು ಇನ್ನಿಂಗ್ಸ್ ಬರಲಿಲ್ಲ, ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಲಿಲ್ಲ ಅವರು ಬಿಟ್ಟರೆ. ಆ್ಯಂಡ್ ಈವನ್ ಜಾಸ್ ಬಟ್ಲರ್ ಅವರು ಕೂಡ ಅಷ್ಟೇನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಲಿಲ್ಲ. ಬಟ್ ಓ ಮೈ ಗಾಡ್, ಸುಂದರ್ ಆಗಿರ್ಬೋದು, ತೆವಾಟಿ ಆಗಿರ್ಬೋದು, ಆ್ಯಂಡ್ ಟಾಪ್ ಆರ್ಡ್ರಲ್ಲಿ ಸಾಯಿ ಸುದರ್ಶನ್ ಮತ್ತು ಇದು ಏನು ಗಿಲ್, ಇವ್ರದ್ದು ಸುಮಾರು ಸಲ ಹೇಳಿದೆ, ನಮ್ಮದು ಡೈಲಾಗೇ ರಿಪೀಟ್ ಆಗ್ಬೋದು. ಇವ್ರದ್ದು ಏನು ಅಂತಂದರೆ ಇವ್ರದ್ದು ಟೆಂಪ್ಲೇಟೇ ಇದು. ಟಾಪ್ 3ಯಲ್ಲಿ ಇಬ್ಬರು ಆಡಬೇಕು, ಇಬ್ಬರು ಸೂಪರಾಗಿ ಆಡಬೇಕು, ಆಗ ಒಂದು ಒಳ್ಳೆ ಮೊತ್ತ ಕಲೆಕ್ಟ್ ಮಾಡ್ತಾರೆ. ಅದಾದಮೇಲೆ ಡಿಫೆಂಡ್ ಮಾಡೋದು. ಇಲ್ಲೇ ಇದ್ದರೆ ಫಸ್ಟು ಏನಾದ್ರು ಬೌಲಿಂಗ್ ಸಿಕ್ಕಿದೆ 200ರ ಒಳಗೆ ರಿಸ್ಟ್ರಿಕ್ಟ್ ಮಾಡೋದು. ಆ್ಯಂಡ್ ಟಾಪ್ 3ಯಲ್ಲಿ ಯಾರೋ ಇಬ್ಬರು ಆಡ್ತಾರೆ, ವಿನ್ ಆಗ್ತಾರೆ. ಈ ಒಂದು ಸಿಂಪಲ್ ಟೆಂಪ್ಲೇಟ್ ಮಾರೆ ಇವ್ರದ್ದು. ಈ ಇಡೀ 10 ತಂಡಗಳಲ್ಲಿ ಸಿಂಪ್ಲೆಸ್ಟ್ ಟೆಂಪ್ಲೇಟ್ ಯಾವುದು ಅಂತಂದರೆ ಇವರಿದು. ಅವ್ರಿಗೊತ್ತು ಎಂತ ಮಾಡಬೇಕಂತ. ಎಗೇನ್ ಸಾಯಿ ಸುದರ್ಶನ್ ಮತ್ತು ಗಿಲ್ 100+ ಪಾರ್ಟ್ನರ್ಶಿಪ್. ಫಸ್ಟ್ 4 ಓವರಲ್ಲಿ ಗಿಲ್ಲಿಗೆ ಸ್ಟ್ರೈಕ್ ಇಲ್ಲ, ಸಾಯಿ ಸುದರ್ಶನ್ ಅವರು ಹೊಡಿತಾ ಇರ್ತಾರೆ. ಅದಾದಮೇಲೆ ಸಾಯಿ ಸುದರ್ಶನ್ ಅವರಿಗೆ ಸ್ಟ್ರೈಕ್ ಕೊಡೋದಿಲ್ಲ, ಗಿಲ್ ಹೊಡಿತಾ ಕೂತ್ಕೊಳ್ತಾರೆ. ಗಿಲ್ ಅವರು 30 ಬಾಲ್ 50 ರನ್ ಹೊಡೆದ್ರೆ ಇವರು ಔಟ್ ಆಗುವಾಗ ಸಾಯಿ ಸುದರ್ಶನ್ ಅವರು 36 ಬಾಲಿಗೆ 55 ರನ್. ಆ್ಯಂಡ್ ಗಿಲ್ ಅಷ್ಟಕ್ಕೆ ಸಮಾಧಾನ ಆಗಲಿಲ್ಲ, 84ರ ತನಕ ವಿಸ್ತರಿಸಿಕೊಂಡ್ರು. 44 ಬಾಲಿಗೆ 84 ರನ್. ನೋಡಿ, ರಾಜಸ್ಥಾನಿದು ಬೌಲಿಂಗ್ ಅಂತ ಬಂದಾಗ ಎಲ್ರಿಗೆ ಸಹ ಗೊತ್ತುಂಟು, ಬರ್ಗರ್ ಇನ್ನೊಂದು ಆರ್ಚರ್, ಆಯಿತಾ? ಅದರಲ್ಲಿ ಬರ್ಗರ್ ಇವತ್ತಿರಲಿಲ್ಲ. ಸೊ ಒಂದು ಥ್ರೆಟನಿಂಗ್ ಬೌಲರ್ ಅಂತ ಒಬ್ಬರೇ ಇರೋದು ಆರ್ಚರ್. ಅವರೇ ಹೊಡಿಸ್ಕೊಂಡ್ರೆ ಇಡೀ ಟೀಮು ಹೊಡಿಸ್ಕೊಂಡಾಗೆ ಅರ್ಥ. 3 ಓವರ್ ಹಾಕಿದ್ದು 46 ರನ್ ಬಿಟ್ಟು ಕೊಟ್ಟಿದ್ದಾರೆ. ಆನ್ ಆನ್ ಆ್ಯಾವರೇಜ್ ಪರ್ ಓವರ್ 15 ರನ್ ಹೊಡಿಸಿಕೊಂಡಾಗೆ. ಸೊ ಎಲ್ಲರೂ ಸಹ ಹೊಡಿಸಿಕೊಂಡಿದ್ದಾರೆ. ಯಾಕಂತಂದರೆ ಇವ್ರದಲ್ಲಿ ಯಾರು ಕೂಡ ಒಂದು ವಿಕೆಟ್ ಟೇಕಿಂಗ್ ಬೌಲರ್ ಅಂತ ಆರ್ಚರ್, ಬರ್ಗರ್ ಅವರೆಲ್ಲ ಬಿಟ್ಟರೆ ನಿಮಗೆ ವಿಕೆಟ್ ಟೇಕಿಂಗ್ ಬೌಲರ್ ಅಂತ ಯಾರು ಕೂಡ ಕಾಣಿಸಿಕೊಳ್ಳೋದಿಲ್ಲ ರಾಜಸ್ಥಾನ್ ತಂಡದಲ್ಲಿ. ಈ ಜಡೇಜಾ ಅವರೆಲ್ಲ ಏನಂತಂದರೆ ಇಲ್ಲೇ ಪಿಚ್ ಮಾಡಬೇಕು, 4 ಓವರ್ಸ್ ಇಲ್ಲೇ ಪಿಚ್ ಮಾಡ್ಬೇಕಂದ್ರೆ ಅಲ್ಲೇ ಪಿಚ್ ಮಾಡ್ತಾ ಇರ್ತಾರೆ. ಆ ಥರದ ಬೌಲರ್ ಲೈನ್ ಆ್ಯಂಡ್ ಲೆಂತ್ ಇಲ್ಲಿ ಪಿಚ್ ಮಾಡ್ಬೇಕು ಮಾರ್ರೆ ಅಂತ ಹೇಳಿದ್ರೆ ಅಲ್ಲಿ ಮಾಡ್ತಾರೆ. ಬಟ್ ವೇರಿಯೇಷನ್, ವಿಕೆಟ್ ಟೇಕಿಂಗ್ ಡೆಲಿವರಿ ಆ ಥರ ಎಲ್ಲ ಸಿಗೋದು ಜಡೇಜಾ ಅವರಿಂದ ಕಡಿಮೆ. ಸೊ ಅವರನ್ನು ನಾವು ಥ್ರೆಟನಿಂಗ್ ಬೌಲರ್ ಒಂದು ಸ್ಥಾನದಲ್ಲಿ ನಾವು ಕೂರಿಸಲಿಕ್ಕೆ ಆಗೋದಿಲ್ಲ. ಸೊ ಅದರ ಭರಪೂರ ಲಾಭ ಪಡೆದುಕೊಂಡಂತಹ GT ಇವತ್ತು ಪೇರಿಸಿದ್ದು
229 ನನಗೆ ಶಾಕ್ ಆದದ್ದು. ಗಿಲ್, ಸಾಯಿ ಸುದರ್ಶನ್ ಅವರೆಲ್ಲ ಸೂಪರಾಗಿ ಆಡ್ತಾರೆ ಅಂತ ಎಲ್ರಿಗೂ ಸಹ ಗೊತ್ತುಂಟು. ಬಟ್ 20 ಬಾಲಿಗೆ 37 ರನ್ ಹೊಡೆದಿರುವಂಥ ಸುಂದರ್ ಆಲ್ಮೋಸ್ಟ್ ನಿಯರ್ಲಿ 200 ಸ್ಟ್ರೈಕ್ ರೇಟ್ ಅಣ್ಣ. ಇನ್ನೊಂದು 3 ರನ್ ಜಾಸ್ತಿ ಹೊಡೆದಿದ್ರೆ 200 ಸ್ಟ್ರೈಕ್ ರೇಟ್ ಆಗ್ತಿತ್ತು. ಆ ಥರ ಇವ್ರು ಯಾವಾಗ ಸಡನ್ ಆಗಿ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಆ್ಯಂಕರ್ ಇನ್ನಿಂಗ್ಸ್ ಥರ ಆಡ್ತಿದ್ದಂತಹ ಆಟಗಾರ ಇವಾಗ ಸುಂದರಲ್ಲ ಪ್ರಳಯಾಂತಕಾರಿ ಇನ್ನಿಂಗ್ಸ್ ಎಲ್ಲ ಯಾವಾಗ ಶುರು ಮಾಡಿದ್ದಾರೆ ಅಂತಲೇ ಆಶ್ಚರ್ಯ ಆಗ್ತಾ ಉಂಟು. ಆ್ಯಂಡ್ ತೆವಾಟಿಯ ಅಂತೂ ಇಂತೂ ಅಂದರೆ ನಾನು ಫಿನಿಷರ್ ಅಣ್ಣ ಅಂತ ಮತ್ತೆ ಪುನಃ ಮೈ ಕೊಡವಿ ನಿಂತಿದ್ದಾರೆ ಅಂತ ಕಾಣ್ತದೆ. ಆಡಿದ್ದು 4 ಬಾಲಿಗೆ 14 ರನ್, 2 ಸಿಕ್ಸ್ ಹೊಡೆದ್ರು. ಲಾಸ್ಟ್ ಓವರಲ್ಲಿ 2 ಸಿಕ್ಸ್ ಹೊಡೆದ್ರು. 229 ಇದನ್ನು ಚೇಸ್ ಮಾಡಬೇಕಾದ್ರೆ ಸಿಂಪಲ್ ಕ್ಯಾಲ್ಕುಲೇಷನ್ ಏನು, ರಾಜಸ್ಥಾನಿಗೆ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ ದೊಡ್ಡ ಇನ್ನಿಂಗ್ಸ್ ಆಡಬೇಕು. ಜೈಸ್ವಾಲ್ 4 ಬಾಲಿಗೆ 3 ರನ್ ಹೊಡೆದು ಔಟ್ ಆದರು. ಆ್ಯಂಡ್ ಅವರು ಔಟ್ ಆಗುವಾಗ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿತ್ತು, ಯಾಕಂದರೆ ಅವರಿಗೆ ಸ್ಟ್ರೈಕೇ ಸಿಗ್ತಿರಲಿಲ್ಲ. ಯಾಕಂತಂದರೆ ವೈಭವ್ ಸೂರ್ಯವಂಶಿ ಅವರು ಡಾಮ ಅಂತ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇವತ್ತು ಫೇಸ್ ಮಾಡಿದ ಫಸ್ಟ್ ಬಾಲ್ 6, ಸಿರಾಜ್ ಅವರ ಬಾಲ್ 6, ರಬಾಡ ಅವರ ಬಾಲ್ 6. ಕೇರ್ ಇಲ್ಲ, ಯಾರು ಎದುರಾಳಿ ಯಾರು ಬೌಲರ್ ಸಂಬಂಧನೇ ಇಲ್ಲ. ಇದು ವೈಭವ್ ಸೂರ್ಯವಂಶಿ ಹೇಗೆ ಅಂತಂದರೆ ಎಲ್ಲ ಬೌಲರ್ಸ್ ಕೂಡ ಬೌಲಿಂಗ್ ಮೆಷಿನ್ ಅಂತ ಅಂದ್ಕೊಂಡಿದ್ದಾರೆ ಅಂತ. ನಾನು 6 ಅಥವಾ 4 ಹೊಡೆಯೋದು ಅಂತ. ಆಡಿದ 16 ಬಾಲಿಗೆ 36 ರನ್ ಚಚ್ಚಿದ್ರು. 3 4 3 6. ವೈಭವ್ ಸೂರ್ಯವಂಶಿ ಔಟ್ ಆದಮೇಲೆ ಜೈಸ್ವಾಲ್ ಔಟ್ ಆದದ್ದು. ಈ ವೈಭವ್ ಸೂರ್ಯವಂಶಿ ಅವರು 16 ಬಾಲಿಗೆ 36 ರನ್ ಹೊಡೆದು ಔಟ್ ಆದಮೇಲೆ 4 ಬಾಲಿಗೆ 3 ರನ್ ಹೊಡೆದಂತಹ ಜೈಸ್ವಾಲ್ ಅವರು ಔಟ್ ಆದರು. ಆ್ಯಂಡ್ ಈವನ್ ಧ್ರುವ್ ಜುರೇಲ್ ಅವರು ದೊಡ್ಡ ಇನ್ನಿಂಗ್ಸ್ ಆಡ್ತಾರಾ ಅಂತ ಅಂದ್ಕೊಳೋದು, ಯಾಕಂತಂದರೆ ಇಂಟೆಂಟ್ ಇದೆಲ್ಲ ಸೂಪರ್ ಆಗಿತ್ತು. 10 ಬಾಲ್ ಆಡಿತ್ತು, 10 ಬಾಲಿಗೆ 24 ರನ್ ಹೊಡೆದು ಅವರು ಬೋಲ್ಡ್ ಆಗಿ ಔಟ್ ಆದರು. ಆ್ಯಂಡ್ ಈ ಒಂದು GTಯ ಈ ಥರದ ಸತತ 4 ಮ್ಯಾಚ್ ವಿಕ್ಟ್ರಿಯಲ್ಲಿ ಸಡನ್ನಾಗಿ ನಿಧಾನ ಫಾರ್ಮಿಗೆ ಬಂದಿರೋದು ಯಾರು ಅಂತಂದರೆ ರಾಶಿದ್ ಖಾನ್ ಅವರು. ಲಾಸ್ಟ್ 2 ಸೀಸನಲ್ಲಿ ಕ್ಲಬ್ ಬೌಲರ್ ರೇಂಜಿಗೆ ಹೊಡಿಸ್ಕೊಳ್ತಿದ್ದಂತಹ ಆಟಗಾರ ರಾಶಿದ್ ಖಾನ್ ಈಗ ನಿಧಾನಕ್ಕೆ ಫಾರ್ಮಿಗೆ ಬರ್ತಿದ್ದಾರೆ. ಇವತ್ತು 4 ವಿಕೆಟ್ ತೆಗೆದ್ರು, 3 ಬೋಲ್ಡ್ ಮತ್ತು 1 LBW. ಏನು ಆ ಮಿಡ್ಲ್ ಓವರ್ಸಲ್ಲಿ ಬಂದು ಜುರೇಲಿದು ವಿಕೆಟ್ ತೆಗೆದ್ರು, ಫೆರೇರಾದು ವಿಕೆಟ್ ತೆಗೆದ್ರು, ಶುಭಮ್ ದೂಬೆ ಅವರ ವಿಕೆಟ್ ತೆಗೆದ್ರು, 3 ಬೋಲ್ಡ್. ಅದಾದಮೇಲೆ ಜಡೇಜಾ ಅವ್ರನ್ನ LBW ಮಾಡಿದರು. ಸೊ 4 ವಿಕೆಟ್ ಕಂಟಿನ್ಯೂಸ್ 4 ವಿಕೆಟ್ ಅಲ್ಲಿ ತೆಗೆದದ್ದು ರಾಶಿದ್ ಖಾನ್ ಅವರು ಫಾರ್ಮಿಗೆ ಬಂದಿರೋದು ಆಬ್ವಿಯಸ್ಲಿ GTಗೆ ಒಂಥರ ಖುಷಿಯ ವಿಚಾರ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್, ಯಾವಾಗ ಇವರ ಕಾಂಬಿನೇಷನ್ ಕರೆಕ್ಟ್ ಆಯಿತು, ಯಾವಾಗ ಹೋಲ್ಡರ್ ಅವ್ರನ್ನ ಪ್ರಿಫರ್ ಮಾಡಿದರು ಫಿಲಿಪ್ಸ್ ಬದಲು, ಆಗ ಇವರ ಶುಕ್ರದೆಸೆ ಸ್ಟಾರ್ಟ್ ಆಯಿತು ಅಂತ ಅಂದ್ಕೊಳ್ತೇನೆ. ಯಾಕಂತಂದರೆ ವಾಟ್ ಎನ್ ಆಲ್ರೌಂಡರ್ ಮ್ಯಾನ್. ಬಾಲ್ ಅವರ ಕೈಗೆ ಹೋಗ್ತದೆ, ಕ್ಯಾಚ್ ಅವರ ಹೆಸರಲ್ಲೇ ಹೋಲ್ಡರ್ ಉಂಟು, ಸೊ ಎಲ್ಲ ಕರೆಕ್ಟಾಗಿ ಹೋಲ್ಡ್ ಮಾಡ್ತಾರೆ. ಇದು ನಮ್ದು RCB ಅಗೇನ್ಸ್ಟ್ ಬಾಲೆಲ್ಲ ಅವರ ಇದ್ದಲ್ಲೇ ಹೋಗ್ತೈತಿ, ಎಷ್ಟು ಮ್ಯಾಗ್ನೆಟ್ ಇಟ್ಕೊಂಡಿದ್ರ ಅಂತ, ಬಾಲೆಲ್ಲ ನನ್ನ ಕಡೆ ಬರಬೇಕು ಅಂತ. ಆ್ಯಂಡ್ ವಿಕೆಟ್ ಕೂಡ ಹಾಗೆ ಸಡನ್ನಾಗಿ ಬರ್ತಾರೆ, ವಿಕೆಟ್ ತೆಗಿತಾರೆ. ಇವತ್ತು 12 ರನ್ನಿಗೆ 3 ವಿಕೆಟ್ ತೆಗೆದ್ರು, 4 ವಿಕೆಟ್ ರಾಶಿದ್ ಖಾನ್ ಅವರು ತೆಗೆದಿದ್ದಾರೆ. ಸೊ ಆಬ್ವಿಯಸ್ಲಿ ರಾಜಸ್ಥಾನ್ಗೆ ಇದು ಆಗೋದಿಲ್ಲ, ಇದು ಗೆಲುವು ಮರೀಚಿಕೆ ಅಂತ ಗೊತ್ತಾಗಿ ಹೋಯಿತು. ಆ್ಯಂಡ್ ನಂಗೆ ಖುಷಿಯಾಗಿದ್ದು ಏನಂತಂದರೆ, ನಾವು ಮತ್ತೆ ಪುನಃ ಈಗ ಏನು ಇವ್ರಿಗೆ ದೊಡ್ಡ ಸ್ಟ್ರೈಕ್ ರೇಟಲ್ಲಿ ಆಡ್ಲಿಕ್ಕೆ ಬರೋದಿಲ್ಲ ಅಂತ ಜಡೇಜ್ ಅವ್ರನ್ನ ನಾವು ಎಲ್ಲ ಹೇಳ್ತಿದ್ದಲ್ಲ, 25 ಬಾಲಿಗೆ 38 ರನ್ ಹೊಡೆದಿದ್ದಾರೆ. ಚಂದದ ಇನ್ನಿಂಗ್ಸ್. 3 4 2 ಸಿಕ್ಸ್ ಹೊಡೆದು, 1 ಸಿಕ್ಸ್ ಐ ಥಿಂಕ್ ರಬಾಡ ಅವರ ಓವರಲ್ಲಿ ಫೈನ್ ಲೆಗ್ ಸ್ಕ್ವೇರ್ ಲೆಗ್ ರೀಜನ್ಗೆ ಪಾಟ್ ಅಂತ ಒಂದು ಕೊಟ್ಟರು, ಕ್ರೇಜಿ ಶಾಟು. ಬಟ್ ಎಗೈನ್ ಅವರಿಗೆ ಕರೆಕ್ಟಾಗಿರುವಂಥ ಸಪೋರ್ಟ್ ಸಿಗಲಿಲ್ಲ. ಕೊನೆಗೆ ಅವರು ಔಟ್ ಆದರು, LBW ಔಟ್ ಆದರು. ಕೊನೆಗೆ ಬೇರೆ ದಾರಿ ಇಲ್ಲದೆ ಇವರು ಆಲ್ ಔಟ್ ಆಗುವಾಗ ಆಯಿತು. 16 ಓವರ್ ಆಡಿದಷ್ಟೇ 152 ರನ್ನಿಗೆ ಆಲ್ ಔಟ್, 77 ರನ್ಗಳ ಆ್ಯಕ್ಚುಲಿ ಹೀನಾಯ ಸೋಲು ರಾಜಸ್ಥಾನ್ ರಾಯಲ್ಸ್ಗೆ. ಆ್ಯಂಡ್ ಈ ಒಂದು ಗೆಲುವಿನೊಂದಿಗೆ 2ನೇ ಪ್ಲೇಸಲ್ಲಿ ಹೋಗಿದ್ದಾರೆ ರಾಜಸ್ಥಾನ್ ರಾಯಲ್ಸ್. ಪ್ಲೀಸ್ ನೀವು ನೆಕ್ಸ್ಟ್ ಸೀಸನಿಂದ ಎಂಥರು ದೊಡ್ಡ ಸುದ್ದಿಯಲ್ಲಿರೋ ಥರ ಎಂಥರು ಮಾಡಬೇಕು, ಗೊತ್ತಾಯ್ತಾ? ನಿಮ್ಮದು ಗೊತ್ತೇ ಆಗೋದಿಲ್ಲ ನಮಗೆ. ಈಗ ಪಾಯಿಂಟ್ಸ್ ಟೇಬಲ್ ನೋಡಿದಾಗ ಸೆಕೆಂಡ್ ಪ್ಲೇಸಾ, ಯಾವಾಗ ಹೇಗೆ ಅಂತ ಅನ್ನಿಸ್ತದೆ. ನನಗಂತೂ ಶಾಕ್ ಆಯ್ತು, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎನಿವೇಸ್, ನಾನು ಅಂಡರ್ ಡಾಗ್ಸ್ ಅಂತ ಹೇಳ್ತೀನಿ. ನಾನು ಎಲ್ಲಿ ಕೂಡ ಗುಜರಾತನ್ನು ತೀರಾ ಲೈಟಾಗಿ ನಾನು ಎಲ್ಲಿ ಕೂಡ ಮಾತಾಡಿರಲಿಲ್ಲ. ಬಟ್ ಇವರು ಫಸ್ಟ್ 2 ಮ್ಯಾಚ್ ಸೋತು, 3 ಮ್ಯಾಚ್ ಗೆದ್ದು, ಮತ್ತೆ ಪುನಃ 2 ಸೋತಾಗ ಈ ಸೀಸನ್ ಏನೋ ಒಂದು ಆಚೆ ಈಚೆ ಆಗ್ತಾ ಉಂಟು, ಹೀಗೆ ಆಗ್ತಾ ಉಂಟು ಅಂತ ಅಂದ್ಕೊಂಡೆ. ಯಾವಾಗ ಕಂಟಿನ್ಯೂಸ್ ಆಗಿ 4 ಮ್ಯಾಚ್ ಗೆದ್ದರು ಆವಾಗ ಮೈಸ್ ಮ್ಯಾನ್ ಭಯಂಕರ ಕಮ್ಬ್ಯಾಕು. ಸೂಪರ್ ಹ್ಯಾಪಿ ಫಾರ್ GT. ಆ್ಯಂಡ್ ನಾ ಪ್ರೆಡಿಕ್ಷನ್ ಗೇಮ್ ಮಾಡಿರಲಿಲ್ಲ, ಯಾಕಂತಂದರೆ ಇವತ್ತೊಂದು ಕಾರ್ಯಕ್ರಮ ಇತ್ತು, ಕಾನ್ಸರ್ಟ್ ಇತ್ತು. ಸೊ ನಾನು ಅದರಲ್ಲಿ ಬ್ಯುಸಿ ಇದ್ದೆ. ಸೊ ಇದೆಲ್ಲ ನನಗೆ ರಗಳೆ ಆಗ್ತದೆ, ಆನ್ಸರು ಅದು ಯಾರು ಎಷ್ಟು ಇದು ಮಾಡಿದರು ಅಂತೆಲ್ಲ ಕಂಡು ಹಿಡಲಿಕ್ಕೆ ಟೈಮ್ ಇರಲಿಲ್ಲ. ಸೊ ನೋ ಪ್ರಿಡಿಕ್ಷನ್ಗೆ. ಬಟ್ ಲಾಸ್ಟ್ ಮ್ಯಾಚಿನ ವಿಡಿಯೋಗೆ ಹೈಯೆಸ್ಟ್ ಕಮೆಂಟ್ ಬಂದಿರೋದು ಯಾರು ಹೇಳುವ? ನಿನ್ನೆ ವಿಡಿಯೋಗೆ ಸುಹಾಸ್ ಭಟ್ ಅನ್ನೋರು ಕಮೆಂಟ್ ಹಾಕಿದ್ದಾರೆ, ಚಂದದ ಕಮೆಂಟ್. AQI ಡೆಲ್ಲಿ ಕ್ಯಾಪಿಟಲ್ ಸ್ಟ್ರಗಲ್ಡ್ ಬಿಕಾಸ್ ಆಫ್ AQI.
ಅಂದರೆ ನಾವು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಅಂದ್ಕೊಳ್ತೇವೆ. ಅಲ್ಲ, AQI ಅಂದರೆ ಏನು ಅಂತಂದರೆ ಅಕ್ಸರ್ ಕ್ವಾಲಿಟಿ ಇನ್ನಿಂಗ್ಸ್ ಮಿಸ್ಸಿಂಗ್ ಕಂಪ್ಲೀಟ್ಲಿ, ಅಕ್ಸರ್ ಪರ್ಫಾರ್ಮೆನ್ಸ್ ಅಕ್ಷರಶಃ ಶೋಚನೀಯ ಅಂತ ಇವರು ಕಮೆಂಟ್ ಹಾಕಿದರು. ಸೂಪರ್ ಕಮೆಂಟ್, ನಂಗೆ ಇಷ್ಟ ಆಯಿತು. ಒಂಥರ ತಲೆ ಉಪಯೋಗಿಸಿ ಕಮೆಂಟ್ ಹಾಕಿದ್ದಾರೆ. 72 ಲೈಕ್ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ಸುಹಾಸ್ ಭಟ್ರೆ, ಸೂಪರ್ ಹ್ಯಾಪಿ ಫಾರ್ ಯು. ಆ್ಯಂಡ್ ನಾಳೆ 2 ಮ್ಯಾಚ್ ಉಂಟು. ಒಂದು ಚೆನ್ನೈದು ಮ್ಯಾಚ್ ಉಂಟು LSG ಅಗೇನ್ಸ್ಟ್, ಆ್ಯಂಡ್ ಸಂಜೆಯ ಮ್ಯಾಚ್ RCB ವರ್ಸಸ್ ಮುಂಬೈ ಮ್ಯಾಚ್. ಬಟ್ ನಾಳೆ ವಿಡಿಯೋ ಬರೋದು ಐ ಥಿಂಕ್ 99% ಡೌಟ್. ಯಾಕೆಂತಂದರೆ ನಾಳೆ ನಮ್ಮ ಇಲ್ಲಿ ಉತ್ತರಹಳ್ಳಿಯಲ್ಲಿ ಕಾನ್ಸರ್ಟ್ ನಡೀತಾ ಇದೆ, ಗುರುಕಿರಣ್ ಅವರ ಕಾನ್ಸರ್ಟ್. ಯಾರಾದರೂ ಉತ್ತರಹಳ್ಳಿಯವರಿದ್ದರೆ ದಯವಿಟ್ಟು ಬನ್ನಿ. ದೊಡ್ಡ ಕಾನ್ಸರ್ಟ್, ಜಾಗ ಮಜಾ ಮಾಡುವ. ಎಲ್ಲರ ಕಾನ್ಸರ್ಟ್ ಬೇಗ ಮುಗಿದ್ರೆ ಮಾತ್ರ ವೀಡಿಯೋ ಬರ್ತದೆ, ಇಲ್ಲದಿದ್ದರೆ ನಾಡ್ದುವೇ ವೀಡಿಯೋ ಬರೋದು. ಬಟ್ ಸ್ಟಿಲ್ ನಾಳೆ ನನಗೆ ಎಲ್ಲರ ಸಹ ಮೆಸೇಜ್ ಇರ್ತದೆ, ಬ್ರೋ ವೀಡಿಯೋ ಇಲ್ಲಿ ಅಂತ. ನಾನು ಎನಿವೇ ಸ್ಪೋರ್ಟ್ಸ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ತೇನೆ ವೀಡಿಯೋ ಬರ್ತದೆ ಇಲ್ವ ಅಂತ. ನಾಳೆ ಗೊತ್ತಿಲ್ಲ ಸಿಗ್ತಾನೆ ಇಲ್ವ ಅಂತ ಗೊತ್ತಿಲ್ಲ. ಪ್ರಿವ್ಯೂ ವೀಡಿಯೋದಲ್ಲಿ ಸಿಗುವ, ನಾಳೆ ಬೆಳಿಗ್ಗೆ ಪ್ರಿವ್ಯೂ ವೀಡಿಯೋದಲ್ಲಿ ಸಿಗುವ. ನಮಸ್ಕಾರ.